ನಮಸ್ಕಾರ ಎಲ್ಲರೂ ಹೆಂಗಿದ್ರಿ? ನಾನು ಮಸ್ತ್ ಸೂಪರ್ ಡೂಪರ್ ಅದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಾಯಿತು ಅಂತ ನೋಡೋಣಂತ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನಮ್ಮ ಬರ್ತ್ಡೇ ಗರ್ಲು ರೆಡಿ ಆಗ್ಯಾಳ. ಅವಳು ಡ್ರೆಸ್ ಹಾಕೊಂಡಾಳ, ಕಂಫರ್ಟೇಬಲ್ ಇರುವಂಥ ಡ್ರೆಸ್ಸನ್ನು ತೊಗೊಂಡಿದ್ವಿ ಅವಳಿಗೆ. ಅದಕ್ಕೆ ದುಪ್ಪಟ್ಟನೂ ಇತ್ತು, ಬಟ್ ಅವಳು ದುಪ್ಪಟ್ಟ ಹಾಕೊಳಕತ್ತಿರ್ಲಿಲ್ಲ, ಯಾಕಂದರೆ ಶೆಕಿ ಭಾಳ ಇತ್ತು. ಅವಳು ಹೆರ್ಬೆಂಡೂ ಹಾಕೊಳಕತ್ತಿರ್ಲಿಲ್ಲ. ಎಲ್ಲನೂ ನಾನು ಹಾಕ್ತಿದ್ನಿ, ಅವಳು ಕಿತ್ತು ಒಯ್ಯಾಕತ್ತಿದ್ಲು. ಸೊ ಇರಲಿ, ನಡೀತೈತಿ. ಅವಳು ಹೆಂಗೆ ಕಂಫರ್ಟೇಬಲ್ ಇರ್ತಾಳೆ ಹಂಗೆ ಅಕ್ಕಿ ಇರಲಿ, ಯಾಕಂದ್ರೆ ಸಮಾಧಾನಲೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ರೆ ಸಾಕಾಗಿತ್ತು ನಮಗೆ. ಸೊ ನಾವು ಎಲ್ಲನೂ ರೆಡಿ ಆಗಿದ್ವಿ. ರೆಡಿ ಆದ ತಕ್ಷಣ ಫ್ರೆಶ್ ಇರ್ತೀವಲ್ಲ, ಸೊ ಇವಾಗ ಒಂದಿಷ್ಟು ಫೋಟೋಸ್ ತಗೊಳ್ಳೋಣ, ಆಮೇಲೆ ಗೆಸ್ಟ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಆಮೇಲೆ ಫ್ರೆಶ್ನೆಸ್ ಹೋಗಿಬಿಡ್ತೈತಿ ಅಂಥೇಳಿ ಸ್ಟಾರ್ಟಿಂಗ್ ಒಂದಿಷ್ಟು ಫೋಟೋಸ್ ತಗೊಂಡಿವಿ. ಬರ್ರಿ ಸ್ಟಾರ್ಟ್ ಮಾಡೋದು. ಇಲ್ಲಿ ಕ್ಲಿಕ್ ಮಾಡಿದೆ ಅಂದ್ರೆ ಫೋಟೋನು ಬರ್ತವೆ. ಹ್ಯಾಪಿ ಬರ್ತ್ಡೇ ಮಾಡ್ತೀನಿ. ಇಲ್ಲಿ ಕೂಡ ಅಲ್ಲಿ ಕೂಡ ಆಮೇಲೆ ಎಲ್ಲರೂ ಚಪ್ಪಾಳೆ ಬರ್ಸ್ಬೇಕಾ? ಚಪ್ಪಾಳೆ 1 2 ನೀ ಹೇದ್ ನಿಂದ್ರಿ ಅಮ್ಮ, ಯಾಕೆ ಕಾಣ್ವಾಳ ಉಸಿರು ಕಾಣ್ತಾರ. ಬೇಗಂತ ಹೊಡೆದ್ರ ಇಲ್ಲ, ಬೇಗ ಎದ್ ನಿಂತು ಕಟ್ ಮಾಡಿ. ಎದ್ ನಿಂತು ಗುಡ್. ಇಲ್ಲ ತಾವು ಬೇಗಂತ ಹೊಡ್ಯಾತಾರ ಅವ್ರು. ಅದಿನ್ನೊಂದು ಸ್ವಲ್ಪ ಸಾಕಮ್ಮ, ಸಾಕಾಕಿ ಬಿಡಂಗೇ ಇಲ್ಲ. ನಮ್ಮ ಮಗಳಿಗೆ ಮಾಷಾ ಆ್ಯಂಡ್ ಬಿಯರ್ ಪ್ರೋಗ್ರಾಮ್ ಅಂದ್ರೆ ಭಾಳ ಸೇರ್ತೈತಿ. ಸೊ ಅದಕ್ಕೆ ನಾವು ಕೇಕ್ ಥೀಮನು ಅದನ್ನು ಇಟ್ಕೊಂಡು ಕೇಕ್ ರೆಡಿ ಮಾಡಿಸಿದ್ವಿ. ಮಾಷಾ ಆ್ಯಂಡ್ ಬಿಯರ್ ಥೀಮ ಇರಲಿ ಅಂಥೇಳಿ ಕೇಕ್ ರೆಡಿ ಮಾಡಿಸಿದ್ವಿ. ಅದು ಕೇಕ್ ನೋಡೋಕ್ಕಿಗೆ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಆಯ್ತು. ಹಂಗೆ ಆಕಿಗೆ ಕೇಕ್ ಅಂದರೂ ಭಾಳ ಅಂದ್ರೆ ಭಾಳ ಪ್ರೀತಿ. ಕೇಕ್ ಭಾಳ ತಿಂತಾಳಕ್ಕಿ. ಸೊ ಆಕಿ ಕೇಕ್ ಕಟ್ ಮಾಡಿದ ತಕ್ಷಣ ಕೇಕ್ನ ತಾನೇ ತಿಂದುಬಿಟ್ಲಕ್ಕಿ. ಕೇಕ್ನು ಅಷ್ಟು ಭಾಳ ಟೇಸ್ಟಿ ಆಗಿತ್ತು. ರಸ್ಮಲಾಯಿ ಫ್ಲೇವರ್ ಮಾಡಿಸಿದ್ವಿ ನಾವು ಕೇಕ್. ಸೊ ಮಸ್ತ್ ಕೇಕು ಟೇಸ್ಟ್ ಭಾಳ ಇತ್ತು. ಸೊ ಹಿಂಗಾಗಿ ಕೇಕ್ ಭಾಳ ತಿಂದ್ಲು. ಯಾರು ತಿನ್ಸಿದ್ರು ಅಲ್ಲ ಅನ್ನಕತ್ತಿರ್ಲಿಲ್ಲ ಆಕಿ. ಯಾರು ತಿನ್ಸಿದ್ರು ಹಂಗೆ ತಿಂತಿದ್ಲು. ಸೊ ಆಕಿ ಏನೋ ಇರಲಿ, ಸೆಲೆಬ್ರೇಷನ್ ಮುಗೀತ, ನಾನು ಸಮಾಧಾನಲೆ ಇದ್ರೆ ನಮಗೆ ಸಾಕಾಗಿತ್ತು. ಹಂಗೆ ನಮ್ಮ ಮನೆ ಬಾಜುದವ್ರಿಗೆ, ನಮ್ಮ ಓಣ್ಯಾಗೆಲ್ಲರಿಗೂ ನಾನು ಬರ್ತ್ಡೇಗೆ ಹೇಳಿದ್ನಿ. ಸೊ ಎಲ್ಲರೂ ಬಂದಿದ್ದರು, ಭಾಳ ಪ್ರೀತಿಯಿಂದ ಅವಳಿಗೆ ವಿಶ್ ಮಾಡಿದರು. ಸೊ ಭಾಳ ಖುಷಿ ಆಯ್ತು ಎಲ್ಲರೂ ಬಂದಿದ್ದು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದವ್ರಿಗೆ.
ನಾವು ಸ್ಟಾರ್ಟಿಂಗ್ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಸಿಂಪಲ್ಲಾಗಿ ಮಾಡೋನು ಮನೆಯವ್ರ ಜೊತೆ ಅಷ್ಟು ನಮಗೆ ಬೇಕಾದವ್ರಿಗೆ ಅಷ್ಟು ಚೂಸ್ ಮಾಡಿ ಕರೆಯೋನು ಅಂತ ಅಂದ್ಕೊಂಡಿದ್ವಿ. ಸೊ ಹಂಗೆ ಅದು ಸಿಂಪಲ್ ಅನ್ಕೊತನ ಸ್ವಲ್ಪ ಗ್ರ್ಯಾಂಡನ ಆಯ್ತು. ಸೊ ಓಕೆ, ಸಣ್ಣ ಹುಡುಗರು ಇರ್ತಾರೆ, ಅವರಿಗೂ ಎಲ್ಲರೂ ಬೇಕಾಗಿರ್ತಾರೆ, ಓನನ್ನು ಹುಡುಗರು ಬೇಕಾಗಿರ್ತಾರೆ. ಸೊ ಸಣ್ಣ ಹುಡುಗರು ಅಂದ್ಕೂಡ್ಲೇನ ಸ್ವಲ್ಪ ಹುಡುಗರಿದ್ರೆ ಅವ್ರಿಗೂ ಒಂಥರ ಚಲೋ ಅನ್ನಿಸ್ತತಿ, ಖುಷಿ ಅನ್ನಿಸ್ತತಿ. ಸೊ ಹೀಗಾಗಿ ನಾನು ಸ್ವಲ್ಪ ಅನ್ಕೊತನ ನನಗೆ ಬೇಕಾದವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ನಿ. ಸೊ ನಾ ಯಾರಿಗೆ ಇನ್ವೈಟ್ ಮಾಡಿದ್ನಿ ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಬಂದಿದ್ದೂ ಭಾಳ ಚಲೋ ಅನ್ನಿಸ್ತು. ಸೆಲೆಬ್ರೇಷನ್ ಮಂದಿದ್ದಷ್ಟು ನಮಗೆ ಸೆಲೆಬ್ರೇಷನ್ ಚಲೋ ಅನ್ನಿಸ್ತದೆ ಆ್ಯಕ್ಚುಲಿ.
ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ಬಂದ ಗೆಸ್ಟುಗಳಿಗೆ ಏನಾರ ಸ್ನ್ಯಾಕ್ಸ್ ಕೊಡಬೇಕಲ್ಲ. ಸೊ ಸ್ನ್ಯಾಕ್ಸ್ ಏನಾರ ಕೊಡಬೇಕು ಅಂತೇಳಿ ತಲೆಯಾಗ ಬಂದಾಗ ನಮ್ಗೆ ಅನಿಸಿದ್ದು ಸೆಲೆಬ್ರೇಷನ್ ಎಲ್ಲ ಮುಗಿ ಕೊಡೋದು 8:39 ಆಗಿರ್ತೈತಿ. ಸೊ ಅವಾಗ ಏನಾರ ಸ್ನ್ಯಾಕ್ಸ್ ಕೊಡೋದು ಚಲೋ ಅನ್ಸಂಗಿಲ್ಲ, ಊಟದ ಟೈಮ್ ಆಗಿರ್ತೈತಿ. ಸೊ ಅದಕ್ಕೆ ನಾವು ಏನು ಐಡಿಯಾ ಮಾಡಿದ್ವಿ ಅಂತಂದ್ರೆ ಪಲಾವ್ ಮಾಡಿಸ್ಬಿಡುನು. ಪಲಾವ್ ಆತಂದ್ರೆ ಏನಾಗ್ತೈತಿ, ಊಟದ ಟೈಮ್ ಆಗಿರ್ತೈತಿ. ಹೆಂಗಿದ್ರು ಅವ್ರ ಮನೆಗೆ ಹೋಗಿ ಅಡುಗೆ ಮಾಡಿ ಮತ್ತು ಊಟ ಮಾಡೋದ್ರಾಗ ಮತ್ತು ಲೇಟ್ ಆಗಿಬಿಡ್ತೈತಿ. ಸೊ ನಾವು ಪಲಾವ್ ಮಾಡಿಸಿ ಅವರಿಗೆ ಕೊಟ್ಬಿಟ್ಟಿವಂದ್ರೆ ಸೊ ಅವ್ರಿಗೂ ಆರಾಮ್ ಅನ್ನಿಸ್ತೈತಿ ಅಂಥೇಳಿ ನಾವು ಪಲಾವ್ ಮಾಡಿಸಿದ್ವಿ. ಆ್ಯಕ್ಚುಲಿ ಹೊರಗೆ ಆರ್ಡ್ರ್ ಕೊಟ್ಟು ತರಿಸಿದ್ವಿ. ಸೊ ಬನ್ನಿ ಶೆಟ್ಟಿ ಅಂಥೇಳಿ ನಮಗೊಬ್ಬರು ಪಲಾವ್ ಮಾಡಿಕೊಟ್ಟಿದ್ರು. ಭಾಳ ಟೇಸ್ಟಿಯಾಗಿತ್ತು. ಅವ್ರದ್ದು ಡೀಟೇಲ್ಸ್ ಬೇಕಾದ್ರೆ ನಾನು ಹಾಕಿರ್ತೀನಂತ. ಸೊ ಅದ್ರ ಜೊತೆನ ಪಲಾವು, ಜಿಲೇಬಿ ಮತ್ತು ಕೇಕ್, ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ಇಟ್ಟಿದ್ವಿ. ಸೊ ಇದೆಲ್ಲನೂ ಕಂಪ್ಲೀಟ್ ಒಂಥರ ಡಿನ್ನರ್ ಆಗಿಬಿಡ್ತು. ಸೊ ಚಲೋನೂ ಅನ್ನಿಸ್ತು, ಬಂದವ್ರಿಗೆ ಪಲಾವ್ ಕೊಟ್ಟಿದ್ದು ಚಲೋ ಅನ್ನಿಸ್ತು. ಹಂಗೆ ನಮಗೂ ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ನಮಗೂ ಟಯರ್ಡ್ ಆಗಿಬಿಟ್ಟಿರ್ತಿ. ಸೊ ನಾವು ಅಡುಗೆ ಮಾಡಿ ಊಟ ಮಾಡೋದ್ರಾಗ ಮತ್ತು ಲೇಟ್ ಆಗಿಬಿಡ್ತೈತಿ. ಸೊ ಅದು ನಮಗೂ ಡಿನ್ನರ್ ಆಗ್ತೈತಿ, ಬಂದವ್ರಿಗೂ ಡಿನ್ನರ್ ಆಗಿಬಿಡ್ತೈತಿ ಅಂಥೇಳಿ ಸೊ ನಾವು ಪಲಾವ್ ಮಾಡಿಸಿದ್ವಿ. ಸೊ ಈ ರೀತಿ ಎಲ್ಲ ನಮ್ಮ ಸೆಲೆಬ್ರೇಷನ್ ಇತ್ತು. ಸಿಂಪಲ್ಲಾಗಿ ಸ್ವೀಟಾಗಿ ಮಸ್ತ್ ಆಗಿತ್ತು ಸೆಲೆಬ್ರೇಷನ್ನು. ಸೊ ಎಲ್ಲ ಮುಗಿದ ಮೇಲೂ ಒಂದಿಷ್ಟು ಮತ್ತು ಫೋಟೋಸು ಅವು ಇವು ಎಲ್ಲನೂ ಮಾಡಿದ್ವಿ ನಾವು. ಎಲ್ಲ ಸೆಲೆಬ್ರೇಷನ್ ಮುಗಿದ ಮೇಲೆ ಎಲ್ಲ ಗೆಸ್ಟು ಬಂದು ಹೋದ ಮೇಲೆ ನಾವು ಊಟ ಮಾಡಿದ್ವಿ. ಇಷ್ಟು ನಮ್ಮ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.